ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಕೆ ಆಗಿದೆ. ಇನ್ನು ಹೈಕೋರ್ಟ್ಗೆ ತನಿಖಾ ವರದಿಯನ್ನು ರಾಜ್ಯ ಸರ್ಕಾರ ಸಲ್ಲಿಕೆ ಮಾಡಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ್ರು, 30ಕ್ಕಿಂತ ಹೆಚ್ಚು ಜನ ಗಾಯಗೊಂಡರು. ತನಿಖಾ ವರದಿಯಲ್ಲಿ ಆರ್ಸಿಬಿ, ಡಿಎನ್ಎ, ಕೆಎಸ್ಸಿಎ ವಿರುದ್ಧ ಈಗ ಆರೋಪ ಕೂಡ ಕೇಳಿ ಬಂದಿತ್ತು. ವರದಿಯಲ್ಲಿ ಲೋಪದ ಬಗ್ಗೆ ರಾಜ್ಯ ಸರ್ಕಾರ ಉಲ್ಲೇಖಿಸಿದೆ. ರಾಜ್ಯ ಸರ್ಕಾರ ಪೂರ್ವ ಯೋಜಿತ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು, ಕಾರ್ಯಕ್ರಮಕ್ಕೆ ಸರಿಯಾಗಿ ಪ್ಲಾನ್ ಮಾಡಿರಲಿಲ್ಲ ಅಂತ ಒಂದು ಕಡೆ ಉಲ್ಲೇಖ ಮಾಡಿದೆ. ಹೈಕೋರ್ಟ್ಗೆ ಸಲ್ಲಿಸಿದ ತನಿಖಾ ವರದಿಯಲ್ಲೇ ಸರ್ಕಾರ ಎಳೆಯಾಗಿ ಈಗ ಉಲ್ಲೇಖವನ್ನು ಮಾಡಿದೆ. ಆಲ್ರೆಡಿ ಆರ್ಸಿಬಿ ಮತ್ತು ಡಿಎನ್ಎ ಸಂಸ್ಥೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಿಬ್ಬಂದಿಗಳು ಆಲ್ರೆಡಿ ಅರೆಸ್ಟ್ ಕೂಡ ಆಗಿದ್ದರು, ತನಿಖೆಗೂ ಒಳಪಟ್ಟಿದ್ದರು. ಮತ್ತು ಈ ಕೆಎಸ್ಸಿಎ ಖಜಾಂಚಿ ಅವರು ರಾಜೀನಾಮೆ ಕೂಡ ಕೊಡಬೇಕಾದಂತಹ ಪರಿಸ್ಥಿತಿ ಬಂತು. ಅಲ್ಲಿ ಖಜಾಂಚಿ ಜೊತೆಗೆ ಕಾರ್ಯದರ್ಶಿ ಇಬ್ಬರು ಕೂಡ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬಂತು. ಯಾಕಂದರೆ 11 ಜನ ಅಮಾಯಕರು ಪಾಪ ಆರ್ಸಿಬಿ ವಿಜಯೋತ್ಸವದಲ್ಲಿ ಪಾಲ್ಗೊಳ್ಬೇಕು, ಆ ಸಂಭ್ರಮವನ್ನು ಕಣ್ತುಂಬಿಕೊಳ್ಬೇಕಂತ ಬಂದವರವರು. ಮತ್ತು ಒಂದೇ ದಿನ ಎರಡೆರಡು ಕಾರ್ಯಕ್ರಮ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಮತ್ತು ಇನ್ನೊಂದು ಕಡೆ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮವನ್ನು ಖಾಸಗಿ ಸಂಸ್ಥೆಯವರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಸರ್ಕಾರದವರೇ ಪ್ಲ್ಯಾನ್ ಮಾಡಬೇಕದು. ವಿಧಾನಸೌಧದ ಮುಂಭಾಗದಲ್ಲೇ ಅವರಿಗೆ ಸನ್ಮಾನ ಕಾರ್ಯಕ್ರಮ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದೇ ದಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಸೆಲೆಬ್ರೇಷನ್ ಕಾರ್ಯಕ್ರಮ. ಹೀಗೆ ಒಟ್ಟೊಟ್ಟಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ವಿಧಾನಸೌಧದ ಮುಂಭಾಗ ಎರಡೆರಡು ಕಾರ್ಯಕ್ರಮನ ಒಂದೇ ದಿನ ಇಟ್ಕೊಂಡಿದ್ದರಿಂದ ಕ್ರೌಡ್ ಜಾಸ್ತಿ ಆಯಿತು. ಯಾಕಂದರೆ ಒಂದು 17 ವರ್ಷದ ಕಾಯುವಿಕೆ ನಂತರ 18ನೇ ಆವೃತ್ತಿಯಲ್ಲಿ ಗೆದ್ದಿದ್ರು. ಆ ಖುಷಿಯಲ್ಲಿ ಜನ ಹೊರಗಡೆ ಬಂದಿರಲಿಲ್ಲ, ಆ ಜೋಶಲ್ಲಿದ್ದರು. ಅವತ್ತೇ ಇಟ್ಕೊಂಡಿರೋದ್ರಿಂದ ಸಹಜವಾಗಿ ಜನ ಕ್ರೌಡ್ ಜಾಸ್ತಿ ಆಗ್ತಾ ಹೋಯಿತು, ಕಂಟ್ರೋಲಿಗೆ ಸಿಗಲಿಲ್ಲ, ಕಾಲ್ತುಳಿತ ಆಯಿತು, 11 ಜನ ಸಾವನ್ನಪ್ಪಿದ್ರು. ಈಗ ಸರ್ಕಾರ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರನ್ನು ಕೂಡ ಸಸ್ಪೆಂಡ್ ಮಾಡಿದರು. ಇನ್ನು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ, ಕ್ಯಾಬಿನೆಟ್ನಲ್ಲಿ ಕಾಲ್ತುಳಿತ ವರದಿ ಮಂಡನೆಗೆ ಒಂದು ಕಡೆ ಸಿದ್ಧತೆ. ನ್ಯಾಯಮೂರ್ತಿ ಮೈಕೆಲ್ ಕುನ್ನಾ ನೀಡಿದ ವರದಿ ಮಂಡನೆ. ಇದೇ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ ಕೂಡ ಮಂಡನೆ. ಯಾಕೆಂದರೆ ಒಂದು ಕಡೆ ನ್ಯಾಯಾಂಗ ಮತ್ತೊಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇತ್ತು. ವರದಿಯನ್ನು ಕ್ಯಾಬಿನೆಟ್ ಮುಂದೆ ಈಗ CS ಇಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಘಟನೆಯ ಕಾರಣ, ಲೋಪದೋಷಗಳ ಬಗ್ಗೆ ಈಗ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ ಹೈಕೋರ್ಟ್ಗೆ ವರದಿಯನ್ನು ರಾಜ್ಯ ಸರ್ಕಾರ ಸಲ್ಲಿಕೆ ಮಾಡಿದೆ. ಯಾಕಂದರೆ ತತ್ಕ್ಷಣಕ್ಕೆ ಸರ್ಕಾರ ನಮ್ಮದೇನು ತಪ್ಪೆಲ್ಲ RCBದು, KSCA, DNA ಸಂಸ್ಥೆದು, ಅದ್ರ ಜೊತೆಗೆ ಪೊಲೀಸ್ನವರು ಕೂಡ ಇದರಲ್ಲಿ ತಮ್ಮ ಕರ್ತವ್ಯ ಲೋಪ ಎಸಗಿದ್ದಾರೆ. ಹಾಗಾಗಿನೇ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರ ಸಸ್ಪೆಂಡ್ ಆಗುತ್ತೆ. ಒಂದೇ ಪ್ರಕರಣದಲ್ಲಿ 3 ಜನ IPS ಅಧಿಕಾರಿಗಳ ಸಸ್ಪೆಂಡ್ ಆಗ್ತದೆ. ಅದ್ರ ಜೊತೆಗೆ ಗುಪ್ತಚರ ಇಲಾಖೆಯ ADGP ಅವರನ್ನು ವರ್ಗಾವಣೆ ಮಾಡ್ತಾರೆ. ಸಾಕಷ್ಟು ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಂದಿಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಸ್ಪೆಂಡ್ ಮಾಡುವ ಪ್ರಕ್ರಿಯೆಗೂ ಸರ್ಕಾರ ಮುಂದಾಗುತ್ತೆ. ಇನ್ನೊಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ, ಆಮೇಲೆ ನ್ಯಾಯಾಂಗ ತನಿಖೆ ಎಲ್ಲವೂ ಕೂಡ ಮಾಡ್ತಾರೆ. ಆಮೇಲೆ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಅಂದರೆ ನ್ಯಾಯಮೂರ್ತಿಗಳಾದಂತಹ ಡಿ ಕುನ್ನಾ ಅವರ ಒಂದು ನೇತೃತ್ವದಲ್ಲಿ ತನಿಖೆಯನ್ನು ಮಾಡಿ ಅಂತ. ಆ ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿತ್ತು. ಆ ಸರ್ಕಾರ ಈಗ ಹೈಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡಿದೆ.